ದೇಶಾದ್ಯಂತ ಇವತ್ತು ತ್ಯಾಗ ಮತ್ತು ವೈರಾಗ್ಯದ ಮೂರ್ತಿಯಾಗಿರುವಂತಹ ಈಶ್ವರನ ಅಂದರೆ ಶಿವರಾತ್ರಿ ಆಚರಣೆ ದೇಶಾದ್ಯಂತ ಸಡಗರ ಸಂಭ್ರಮ ನಡೀತಿದೆ. ಹಾಗೆ ಕರ್ನಾಟಕದಲ್ಲಿ ಪ್ರಮುಖ ಜಿಲ್ಲೆಯಾಗಿರುವಂಥ ಶಿವಮೊಗ್ಗ ಮಲೆನಾಡು ನಗರಿ ಅಂತ ಗುರುತಿಸಿಕೊಂಡಿದೆ. ಇಲ್ಲೂ ಕೂಡ ಪ್ರಮುಖವಾಗಿ ಶಿವರಾತ್ರಿನ ಆಚರಣೆ ಮಾಡಲಾಗ್ತದೆ. ನಾವೀಗ ಶಿವಮೊಗ್ಗದ ಹೊರಯಲ್ಲಿರುವಂತಹ ಹಬ್ಬಲಗೆರೆ ಸಮೀಪದಲ್ಲಿರುವಂತಹ ಪ್ರಕೃತಿಯ ಮಡಿಲಲ್ಲಿ ತಲೆ ಎತ್ತಿರುವಂಥ ಈಶ್ವರವನ ಏನಿದೆ ಇಲ್ಲಿದ್ದೀನಿ. ಈಗಾಗಲೇ ತಾವು ಗಮನಿಸ್ತಿರ್ಬೋದು, ನೂರಾರು ಸಂಖ್ಯೆಯಲ್ಲಿ ಜನರು ಬೆಳಿಗ್ಗೆಯಿಂದಲೇ ಆಗಮಿಸಿಬಿಟ್ಟು ಈಶ್ವರನಕ್ಕೆ ಬಂದುಬಿಟ್ಟು ಇಲ್ಲಿರುವಂಥ ಒಂದು ಈಶ್ವರನ ದರ್ಶನ ಪಡೆಯೋದ್ರ ಜೊತೆಗೆ ಇಲ್ಲಿನ ಪರಿಸರವನ್ನು ಆನಂದಿಸ್ತಾರೆ. ಈ ಒಂದು ಈಶ್ವರನ ಟ್ರಸ್ಟ್ನ ರೂವಾರಿಯಾಗಿರುವಂತಹ ನಾಗೇಶ್ ಅವರು ಬನ್ನಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಬಾರಿಯ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ನಾಗೇಶ್ ಅವರೇ, ಪ್ರತಿ ವರ್ಷವೂ ತಾವು ಈ ಒಂದು ನವರಾತ್ರಿನ ವಿಶೇಷವಾಗಿ ಆಚರಿಸ್ಕೊಳ್ತಾ ಬರ್ತಾ ಇದ್ರ. ಈ ಬಾರಿಯ ಒಂದು ನವರಾತ್ರಿಯ ವಿಶೇಷ ಆಚರಣೆ ಏನು? ಈ ಸಲ ವಿಶೇಷವಾಗಿ ನಾವು ಮಹಾಕುಂಭದಿಂದ ಜಲವನ್ನು ತೊಗೊಂಬಂದಿದ್ದೀವಿ. ಮಹಾಕುಂಭದ ಜಲವನ್ನು ತಂದು ಎಲ್ಲರಿಗೂ ಅವರ ಕೈಯಿಂದಲೇ ಅಭಿಷೇಕ ಮಾಡುವಂತಹ ಒಂದು ವಿಶೇಷ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದಲ್ಲದೆ ಈಗ ಡಾಕ್ಟರ್ ನಾ ಸೋಮೇಶ್ವರ ಅವರ ನೇತೃತ್ವದಲ್ಲಿ ತಟ್ಟಂತ ಹೇಳಿ ಕಾರ್ಯಕ್ರಮ ನಡೀತಾ ಇದೆ. ಅದೊಂದು ಔಚಿತ್ಯಪೂರ್ಣ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಅದಲ್ಲದೆ ಪರಿಸರ ಸಂಬಂಧಿತ ಹಲವಾರು ಕಾರ್ಯಕ್ರಮಗಳನ್ನು ನಾವು ಶಿವನ ಪ್ರತೀಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ರಕ್ತದಾನ ಇರ್ಬೋದು, ಪ್ರಸಾದ ವಿತರಣೆ ಇರ್ಬೋದು, ಸಾಯಂಕಾಲ ಸಾಮಾಜಿಕ ಮತ್ತು ಪರಿಸರ ಪ್ರಶಸ್ತಿ ಇರ್ಬೋದು, ಎಲ್ಲವೂ ಕೂಡ ಪರಿಸರಕ್ಕೆ ಪೂರಕವಾಗಿ ನಾವಿಲ್ಲಿ ಆಚರಣೆಗಳನ್ನು ಮಾಡ್ತಾ ಇದ್ದೀವಿ. ಈಗ ಸಾಮಾನ್ಯ ಶಿವಾಲಯ ಅಂತಂದರೆ ಒಂದು ಸೀಮಿತ ಸಂಖ್ಯೆಯಲ್ಲಿ ಮಾತ್ರ ಜನಕ್ಕೆ ಅವಕಾಶ ಇರುತ್ತೆ. ಆದರೆ ಇಲ್ಲಿ ಮುಕ್ತವಾದ ಅವಕಾಶ ಕಲ್ಪಿಸಿಕೊಟ್ಟಿರುವಂಥದ್ದು ಮತ್ತು ಪ್ರಕೃತಿಯ ನಡುವೆ ಶಿವನ ಒಂದು ಆರಾಧನೆ ನಡೆಯುವಂಥದ್ದು ಏನಿದೆ ವಿಶೇಷ? ಇಲ್ಲ, ಶಿವನೆಂದರೆ ಪ್ರಕೃತಿ, ಶಿವನೆಂದರೆ ಪರೋಪಕಾರ, ಶಿವನೆಂದರೆ ತ್ಯಾಗ ಮತ್ತು ವೈರಾಗ್ಯ, ಶಿವನೆಂದರೆ ಸರಳತೆ. ಈ ಪಂಚತತ್ವಗಳು ನಾವು ಶಿವನಲ್ಲಿ ಕಾಣಬಹುದು. ಆ ಒಂದು ತತ್ವದಲ್ಲಿ, ಶಿವತತ್ವದಲ್ಲಿ ಇಲ್ಲಿ ನಾವು ಶಿವರಾತ್ರಿಯನ್ನು ಆಚರಣೆ ಮಾಡ್ತಿದ್ದೀವಿ. ಯಾವುದೇ ಭೇದ ಭಾವಗಳಾಗಲಿ ಅಥವಾ ಯಾವುದೇ ಹಣಕಾಸಿನ ವ್ಯವಹಾರ ಆಗಲಿ ಯಾವುದೂ ಇಲ್ಲ. ಕೇವಲ ಭಕ್ತಿಗೆ ಮಾತ್ರ ಇಲ್ಲಿ ಪ್ರಾಧಾನ್ಯ. ಅದರೊಂದಿಗೆ ವಿಶೇಷವಾಗಿ ಪರಿಸರಕ್ಕೆ ಒತ್ತನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಈಗ ಬೆಳಿಗ್ಗೆಯಿಂದ ಆರಂಭಗೊಂಡಿರುವಂಥ ಒಂದು ಶಿವರಾತ್ರಿ ಜಾಗರಣೆ ಎಷ್ಟು ದಿವಸ ತನಕ, ಅಂದರೆ ಎಷ್ಟು ಸಮಯ ಮುಂದುವರಿಯುತ್ತೆ ಮತ್ತು ಏನೇನು ವಿಶೇಷ ಒಳಗೊಂಡಿದೆ? ಇದು ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಈ ಶಿವರಾತ್ರಿ ಜಾಗರಣೆ ಸತತವಾಗಿ ನಡೀತಾ ಇರುತ್ತೆ. ಇದರಲ್ಲಿ ನಾನು ಆಗಲೇ ಹೇಳಿದಂತೆ ಬೆಳಗ್ಗೆ ರುದ್ರಾಭಿಷೇಕ ಪ್ರಾರಂಭ ಆಗಿದೆ. ನಿರಂತರವಾಗಿ ಶಿವಮೊಗ್ಗದ ಎಲ್ಲ ಸದ್ಭಕ್ತರು ಬಂದು ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದಾರೆ. ಹಾಗೆ ಕುಂಭಮೇಳದಿಂದ ಜಲವನ್ನು ತಂದು ಅದರಲ್ಲಿ ಕುಂಭಾಭಿಷೇಕ ನಡೀತಾ ಇದೆ. ಹಾಗೆಯೇ ಈಗ ತಟ್ಟಂತ ಹೇಳಿ ಕಾರ್ಯಕ್ರಮ ನಡೀತಾ ಇದೆ. ಸಾಯಂಕಾಲ ನಿರಂತರವಾಗಿ ಸಂಗೀತ, ಭಜನೆ, ಸತ್ಸಂಗ ಈ ರೀತಿ ಕಾರ್ಯಕ್ರಮ ನಡೆಯುತ್ತೆ. ಸಾಯಂಕಾಲ ವಿಶೇಷವಾಗಿ ವೀಣಾ ಬನ್ನಂಜೆಯವರಿಂದ ಪ್ರಕೃತಿ ಮತ್ತು ಆಧ್ಯಾತ್ಮ ಈ ವಿಚಾರವಾಗಿ ಅವರು ಉಪನ್ಯಾಸವನ್ನು ನೀಡ್ತಾರೆ. ಹಾಗೆ ಸಾಯಂಕಾಲ ಸಾಮಾಜಿಕ ಪ್ರಶಸ್ತಿ ಇದೆ, ಪರಿಸರ ಪ್ರಶಸ್ತಿ ಕಾರ್ಯಕ್ರಮ ಕೂಡ ಇದೆ. ಸಾಮಾಜಿಕ ಪ್ರಶಸ್ತಿಯಲ್ಲಿ ಅನ್ನಪೂರ್ಣ ಮುಷ್ಟಿಅಕ್ಕಿ ಯೋಜನೆ, ಆದಿವಾಸಿ ಮಕ್ಕಳಿಗೆ ಆಹಾರ ಧಾನ್ಯಗಳನ್ನು ಕೊಡ್ತಕ್ಕಂಥ ಅನ್ನಪೂರ್ಣ ಮುಷ್ಟಿಅಕ್ಕಿ ಯೋಜನೆಗೆ ಸಾಮಾಜಿಕ ಪ್ರಶಸ್ತಿ, ಪ್ರೊಫೆಸರ್ ಕುಮಾರಸ್ವಾಮಿ ಅವರಿಗೆ ಪರಿಸರ ಪ್ರಶಸ್ತಿ ಹಾಗೂ ಪರೋಪಕಾರಂ ತಂಡಕ್ಕೆ ಪರಿಸರ ಪ್ರಶಸ್ತಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಈ ಒಂದು ಈಶ್ವರವನದ ವಿಶೇಷನ ಚಿಕ್ಕದಾಗಿ ಹೇಳಕ್ಕಂದರೆ ಸುಮಾರು ಜನ ಬೇರೆ ಎಲ್ಲ ಈಶ್ವರನ ಒಂದು ಸ್ಥಾನಗಳಿಗಿಂತ ಮತ್ತು ಒಂದು ದೇವಾಲಯಗಳಿಂದ ಭಿನ್ನವಾಗಿರುವಂಥದ್ದು ಏನಿದೆ ವಿಶೇಷ? ನೋಡಿ, ನಿಮ್ಗೆ ಗೊತ್ತಿದೆ, ನಾವು ಹಿಂದೆಲ್ಲ ಚೌಡಿ ಬನ, ನಾಕಬನ, ರಕ್ತೇಶ್ವರಿ ಬನ, ಈ ಥರ ಪ್ರತಿಯೊಂದು ಊರಲ್ಲೂ ಒಂದು ಬನ ಅಂತ ಇರ್ತಾ ಇತ್ತು. ಆ ಬನದಲ್ಲಿ ಒಂದು ದೇವರನ್ನ ವಿಗ್ರಹವನ್ನಿಟ್ಟು ಇಡೀ ಊರಿನವರು ಆಚರಣೆ ಮಾಡ್ತಾಯಿದ್ರು. ಮನುಷ್ಯನ ನಮ್ಮ ಅಭಿವೃದ್ಧಿ ಮತ್ತು ಈ ಒತ್ತುವರಿ ಜಾಸ್ತಿ ಆದಂತೆ ಇಡೀ ನಾವು ಕಾಡನ್ನು ಕಳ್ಕೊಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮದೊಂದು ಪುಟ್ಟ ಪ್ರಯತ್ನ, ಪ್ರತಿಯೊಂದು ಊರಲ್ಲೂ ಒಂದೊಂದು ವನ ಇರಬೇಕು. ಆ ನಿಟ್ಟಿನಲ್ಲಿ ನಾವಿಲ್ಲಿ ವನ ನಿರ್ಮಾಣ ಮಾಡಿದ್ದೀವಿ. ಸುಮಾರು ಒಂದು 2 ಎಕರೆ ಪ್ರದೇಶದಲ್ಲಿ ಒಂದು 150 ಜಾತಿಯ 1,000ಕ್ಕೂ ಹೆಚ್ಚು ಗಿಡಮರಗಳನ್ನು ನಾವಿಲ್ಲಿ ನೆಟ್ಟು ಬೆಳೆಸಿದ್ದೀವಿ. ಅದಕ್ಕೆ ನಾವು ಈಶ್ವರವನ ಎಂದು ನಾಮಕರಣ ಮಾಡಿದ್ದೀವಿ. ಶಿವ ಅಂದರೆ ಪರೋಪಕಾರ, ಶಿವ ಅಂದರೆ ಪ್ರಕೃತಿ ಅಂತ ನಮ್ಮ ಎಲ್ಲ ಆಧ್ಯಾತ್ಮಿಕ ಆಚರಣೆಗಳಿರ್ಬೋದು, ನಿತ್ಯ ಅನುಷ್ಠಾನಗಳಿರ್ಬೋದು, ನಮ್ಮ ಹಬ್ಬ ಹರಿದಿನಗಳು ಇರ್ಬೋದು, ಎಲ್ಲದರಲ್ಲೂ ಕೂಡ ಪ್ರಕೃತಿ ಆರಾಧನೆ ಆಗಿದೆ. ಅದನ್ನು ನಮ್ಮ ಪೂರ್ವಜರು ಏನು ನಮ್ಮ ಋಷಿಮುನಿಗಳು ಆಚರಣೆಗೆ ತಂದಿದ್ದರೋ ಅದನ್ನು ನಾವು ಜನರಿಗೆ ತಿಳಿ ಹೇಳುವಂಥ ಒಂದು ಪ್ರಯತ್ನವನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೀವಿ. ಇದು ಶಿವಮೊಗ್ಗದ ಈಶ್ವರವನದಲ್ಲಿ ಈ ಬಾರಿ ಆಚರಣೆ ಮಾಡ್ತಿರುವಂತಹ ಶಿವರಾತ್ರಿ ವಿಶೇಷ. ಅಂದರೆ ಪ್ರಕೃತಿ ಅಂದರೆ ಶಿವನೇ ಪ್ರಕೃತಿ, ಶಿವನೇ ಈ ಸರ್ವಸೃಷ್ಟಿಗೆ ಕಾರಣ ಅಂತ ಹೇಳ್ಬಿಟ್ಟು ಏನು ಒಂದು ನಮ್ಮ ನಂಬಿಕೆ ಇದೆ, ಅದಕ್ಕೆ ಪೂರ್ವಕವಾಗಿ ಇವತ್ತಿನ ಒಂದು ವಾತಾವರಣನ ನಾವಿಲ್ಲಿ ಕಾಣ್ಬೋದಾಗಿದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.